ಅಧಿಕಾರಿಗಳೇ ಬಡವರ ರಕ್ತ ಹೀರುವ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಅದು ಖಂಡಿತವಾಗ್ಲೂ ನಡೆಯಲ್ಲ. ಲಂಚ ಕೇಳಿದ್ರೆ ಹುಷಾರ್. ಸಿಎಂ ಡಿಕೆ ಸಾಹೇಬ್ರು ಹೊಸ ರೂಲ್ಸ್ ತಂದಿದ್ದಾರೆ. ಆ ಹೊಸ ರೂಲ್ಸ್ ಕೇಳಿದ್ರೆ ಅಧಿಕಾರಿಗಳ ಪ್ಯಾಂಟ್ ಒದ್ದೆ ಆಗೋದು ಪಕ್ಕ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ರು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು, ಮಾಜಿ ಸಿಎಂಗಳನ್ನ ಭೇಟಿ ಮಾಡಿದ್ರು. ಹೀಗೆ ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದಲೂ ಕೂಡ ಒಂದು ದಿನವೂ ಕೂಡ ಸುಖ ಸುಮ್ಮನೆ ಕೂತ್ಕೊಳ್ಳದೆ, ಎಲ್ಲೂ ಕೂಡ ಕಾಲಹರಣ ಮಾಡದೆ, ಎಲ್ಲೋ ಒಂದ್ ಕಡೆ ಸುಮ್ಮನೆ ನೆಪ ಮಾತ್ರಕ್ಕೆ ಅಧಿಕಾರವನ್ನು ತೆಗೆದುಕೊಂಡೆ ಅನ್ನೋ ಒಂದು ನಿರ್ಧಾರದಿಂದ ಎಲ್ಲೂ ಕೂಡ ಅವರು ನಡ್ಕೊಳ್ತಾ ಇಲ್ಲ. ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜ್ಯದ ಜನರಿಗೆ ತನ್ನ ಕಡೆಯಿಂದ ಏನಾದರೂ ಕೂಡ ಒಂದು ಒಳ್ಳೆಯ ಕೆಲಸ ಆಗಬೇಕು ಅನ್ನೋ ಒಂದು ನಿರ್ಧಾರ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಈಗ ತಮ್ಮ ಅಧಿಕಾರವನ್ನ ಒಂದು ಜವಾಬ್ದಾರಿಯನ್ನ ನಡೆಸ್ಕೊಳ್ಳುವಂತಹ ಒಂದು ಕೆಲಸವನ್ನ ಈಗ ಮಾಡ್ತಿರುವಂತಹದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ರೂಲ್ಸ್ಗಳನ್ನ ತಂದಿದ್ದಾರೆ. ಅದರಲ್ಲೂ ಕೂಡ ಹೊಸ ಹೊಸ ರೂಲ್ಸ್ಗಳನ್ನ ತಂದಿರುವಂತಹದ್ದು. ಆ ಹೊಸ ರೂಲ್ಸ್ಗಳನ್ನ ಕೇಳ್ತಾ ಇದ್ರೆ ಅಧಿಕಾರಿಗಳ ಪ್ಯಾಂಟು ನಿಜಕ್ಕೂ ಕೂಡ ಒದ್ದೆ ಆಗೋದಂತೂ ಪಕ್ಕ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ಅಧಿಕಾರಿಗಳು ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ₹1 ಕೂಡ ಲಂಚ ತೆಗೆದುಕೊಳ್ಳುವಂತಿಲ್ಲ. ಒಂದು ವೇಳೆ ಏನಾದ್ರೂ ಲಂಚವನ್ನ ತೆಗೆದುಕೊಳ್ಳುವಂತಹ ಒಂದು ಏನಾದ್ರೂ ನನ್ನ ಗಮನಕ್ಕೆ ಬಂತು ಅಂತಂದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸೂಚನೆಗಳನ್ನ ಈಗ ಕೊಟ್ಟಿರುವಂಥದ್ದು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸೂಚನೆಗಳೇನು? ಎಸ್, ಅದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ರಾಜ್ಯದ ಎಲ್ಲ DC ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳು ಮತ್ತೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇವರೆಲ್ಲರನ್ನೂ ಕರೆಸಿ ಒಂದು ಸಭೆಯನ್ನ ಮಾಡಿದ್ರು. ಅಂದ್ರೆ ಪೊಲೀಸ್ ಅಧಿಕಾರಿಗಳು, DCಗಳು, IAS ಆಫೀಸರು, IPS ಆಫೀಸರ್ಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳು ಅವರೆಲ್ಲರನ್ನೂ ಕೂಡ ಕರೆಸಿ ಒಂದು ವಿಧಾನಸೌಧದಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತ ಹೇಳಿ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಯಾವ ರೀತಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಭ್ರಷ್ಟಾಚಾರ ಮುಕ್ತ ಸರ್ಕಾರ ನನ್ನ ಆದ್ಯತೆ. ಹೀಗಂತ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಪಾಠವನ್ನು ಹೇಳಿಕೊಟ್ಟಿರೋದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ನಡಿಬಾರದು, ಎಲ್ಲೂ ಕೂಡ ಭ್ರಷ್ಟಾಚಾರ ನಡಿಬಾರ್ದು. ಒಂದು ವೇಳೆ ಏನಾದ್ರೂ ಭ್ರಷ್ಟಾಚಾರ ಏನಾದ್ರು ನಡೆದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಸಹಿಸಲ್ಲ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರಕ್ಕೆ ನನ್ನ ಆದ್ಯತೆ ಅಂತ ಹೇಳಿ ಅಧಿಕಾರಿಗಳಿಗೆ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ಅವರು ನೇರವಾಗಿ ದೂರನ್ನ ಕೊಡಬಹುದು. ಯಾವ ರೀತಿ ಅಂತಂತಂದ್ರೆ, ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸರ ನಂಬರನ್ನ ಡಿಸ್ಪ್ಲೇನಲ್ಲಿ ಹಾಕುವಂಥದ್ದು. ಈಗ ಎಕ್ಸಾಂಪಲ್ ಕೋರಮಂಗಲ ಸ್ಟೇಷನ್ ಅಂತ ಇಟ್ಕೊಳ್ಳಿ, ಅಥವಾ ಇಂದಿರಾನಗರ ಸ್ಟೇಷನ್ ಅಂತ ಇಟ್ಕೊಳ್ಳಿ, ಅಥವಾ ಇಂದಿರಾನಗರ ಯಾವ್ದಾದ್ರು ಒಂದು BDA ಆಫೀಸು ಅಥವಾ BBMP ಆಫೀಸ್ ಅಂತ ಇಟ್ಕೊಳ್ಳಿ. ಆ BBMP ಆಫೀಸಲ್ಲಿ ಪೊಲೀಸರ ನಂಬರ್ಗಳನ್ನ ಡಿಸ್ಪ್ಲೇ ಮಾಡೋದು. ಅಂದ್ರೆ ಆಯಾ ವ್ಯಾಪ್ತಿಗೆ ಬರುವಂತಹ ಸ್ಟೇಷನ್ ವ್ಯಾಪ್ತಿಗೆ, ಯಾವ್ಯಾವ ಸ್ಟೇಷನ್ಗೆ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಕಚೇರಿಗಳಿದಾವಲ್ಲ, ಆ ಸರ್ಕಾರಿ ಕಚೇರಿಗಳಿಗೆ ಪೊಲೀಸರ ನಂಬರ್ನ ಡಿಸ್ಪ್ಲೇ ಮಾಡುವಂಥದ್ದು. ಹಿಂದೆನೂ ಕೂಡ ಲೋಕಾಯುಕ್ತ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಈಗ ಪೊಲೀಸರ ನಂಬರ್ನ ಡಿಸ್ಪ್ಲೇ ಮಾಡೋದು. ಅಂದ್ರೆ ನೇರವಾಗಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟು, ಸ್ವಾಮಿ ಈ ತರದ ವ್ಯಕ್ತಿ ಅಂದ್ರೆ ಇಂತಹ ಅಧಿಕಾರಿ ನಮ್ಮ ಬಳಿ ಲಂಚವನ್ನ ಕೇಳ್ತಾ ಇದ್ದಾರೆ ಇಂತಹ ಒಂದು ಕೆಲಸಕ್ಕೆ, ಸೊ ಹಾಗಾಗಿ ನಾನು ಲಂಚವನ್ನ ಕೊಡದಿದ್ದಕ್ಕೆ ಅವ್ರು ನನ್ನ ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ನೇರವಾಗಿ ಆ ಅಧಿಕಾರಿಗಳ ವಿರುದ್ಧ ಪೊಲೀಸರಿಗೆ ದೂರನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಇನ್ನು ಇದ್ರ ಜೊತೆಗೆ ಒಂದಷ್ಟು ಹೊಸ ರೂಲ್ಸ್ಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ರಾನ್ಸ್ಪರೆಂಟ್ ಆಗಿ ಒಂದು ಪಾರದರ್ಶಕವಾಗಿ ಸರ್ಕಾರ ನಡಿಬೇಕು, ಅಥವಾ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಈ ಎಲ್ಲಾ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುವಂಥದ್ದು. ಇನ್ನು ಒಂದೇ ಟೀಮ್ ಎನ್ನುವಂತೆ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಅಂದ್ರೆ ಈಗ ಕೆಲವು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಿಡಪ್ಪ ನನ್ನ ಕೆಲಸ ಆಯ್ತು ಅನ್ನೋ ಒಂದು ಆ ರೀತಿಯಾದಂತಹ ಒಂದಷ್ಟು ಜನ ಅಧಿಕಾರಿಗಳಿರ್ತಾರೆ. ಯಾರು ಕೂಡ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲ್ಲ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಆಡಳಿತ ನಡೆಸಲಿಕ್ಕೂ ಕೂಡ ಸಾಧ್ಯ ಆಗಲ್ಲ.
ಮತ್ತೆ ಎಲ್ಲ ಸಮಸ್ಯೆಗಳು ಹಾಗೇ ಉಳ್ಕೊಂತವೆ. ಸರ್ಕಾರಿ ಅಧಿಕಾರಿಗಳು ಕೂಡ ಇವತ್ತು ಕೂಡ ಸರಿಯಾದ ಟೈಮ್ಗೆ ಯಾರು ಕೂಡ ಬರಲ್ಲ. 10 ಗಂಟೆ ಆಫೀಸ್ ಅಂತಂದ್ರೆ 11:30, 12 ಗಂಟೆ ಈ ರೀತಿಯಾಗಿ ಬರುವಂತಹ ಅಧಿಕಾರಿಗಳು ಅದೆಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಒಂದೇ ಟೀಮ್ ಎನ್ನುವಂತೆ ನೀವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅಂತಂತೇಳಿ ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ 100 ದಿನಗಳ ಅಭಿಯಾನದ ಕುರಿತು ಒಂದಷ್ಟು ಚರ್ಚೆ ಕೂಡ ಮಾಡಿರುವಂಥದ್ದು. ಅಂದ್ರೆ ಈಗಾಗಲೇ ಅವರ ಕಾಂಗ್ರೆಸ್ನ ಏನು ರಾಹುಲ್ ಗಾಂಧಿ ಅವರ ತಮ್ಮ ನೆಚ್ಚಿನ ಒಂದು ಕನಸು ಯಾವುದು ಅಂತಂದ್ರೆ ಭಾರತ್ ಜೋಡೋ ಕಾರ್ಯಕ್ರಮ. ಆ ಒಂದು ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದು 100 ದಿನಗಳ ಒಂದು ಅಭಿಯಾನದ ಕುರಿತು ಆ ಒಂದು ಚರ್ಚೆ ಕೂಡ ಆಗಬೇಕು. ಅಂದ್ರೆ ಆ ಒಂದು ಕಾರ್ಯಕ್ರಮ ಕೂಡ ಯಶಸ್ಸು ಕೂಡ ಆಗಬೇಕು ಅಂತಂತೇಳಿ ಈಗ ಆ ಒಂದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿರುವಂಥದ್ದು. ಇನ್ನು 2764 ಉಚಿತ ಬಸ್ ಪಾಸ್ ವಿತರಣೆಯನ್ನ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿವರೆಗೂ ಅವರು ಅಧಿಕಾರವನ್ನ ವಹಿಸಿಕೊಂಡಂತಹ ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಒಂದು ಆಫರ್ ಅನ್ನ ಮಾಡಿದ್ರು. ಅಂದ್ರೆ ಯಾವ ರೀತಿ ಅಂತಂದ್ರೆ, ನೀವು ಅರ್ಜಿಗಳನ್ನ ಹೋಗಿ ಹಾಕಿ, ಸೊ ಅರ್ಜಿಯನ್ನು ಯಾರ್ಯಾರು ಹಾಕ್ತಾರೋ ಅವ್ರಿಗೆ ಉಚಿತ ಬಸ್ ಪಾಸ್ನ ನಾವು ಕೊಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಆಫರ್ ಅನ್ನ ಮಾಡಿದ್ರು. ಸೊ ಒಂದು ಉಚಿತ ಸೌಲಭ್ಯವನ್ನ ಒದಗಿಸುವಂತ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ಈಗ ಇಲ್ಲಿವರೆಗೂ ಕೂಡ 2764 ಉಚಿತ ಬಸ್ ಪಾಸ್ಗಳನ್ನ ಈಗ ವಿತರಣೆ ಮಾಡಿರುವಂತದ್ದು. ಇನ್ನು ಕುಡಿಯುವ ನೀರಿನ ಅಭಾವ ಆಗದಂತೆ ನೋಡ್ಕೊಳ್ಬೇಕು ಅಂತಂತೇಳಿ ಈಗ ಅಧಿಕಾರಿಗಳಿಗೆ ಹೇಳಿರುವಂಥದ್ದು. ಅಂದ್ರೆ ಯಾವ್ಯಾವ ರೀತಿ ಅಂತಂದ್ರೆ, ಈಗ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಮಳೆ ಅಭಾವ ತುಂಬಾ ಇರುತ್ತೋ ಆ ಒಂದು ಭಾಗದ ಜನರಿಗೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಕುಡಿಯುವ ನೀರಿನ ಅಭಾವ ಆಗದಂತೆ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು ಅಂತಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದಲೂ ಕೂಡ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಯಾರು ಏನೇ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂತ ಇಲ್ಲ. JDS ಅವರ ಮಾತಾಡ್ಲಿ, ಬಿಜೆಪಿ ಅವರ ಮಾತಾಡ್ಲಿ, ತಮ್ಮ ಸ್ವಪಕ್ಷದವರೇ ಮಾತಾಡ್ಲಿ, ಸೊ ಅವ್ರ ಬಗ್ಗೆ ಯಾರೂ ಕೂಡ ಅಷ್ಟು ತಲೆ ಕೆಡ್ಸ್ಕೊಂತಿಲ್ಲ ಡಿ ಕೆ ಶಿವಕುಮಾರ್. ಅವ್ರ ಫೋಕಸ್ ಏನಪ್ಪಾ ಅಂತಂದ್ರೆ, ರಾಜ್ಯದ ಜನರಿಗೆ ನನ್ನಿಂದ ಏನಾದರೂ ಒಂದು ಒಳ್ಳೇದನ್ನ ಮಾಡಬೇಕು, ಜೊತೆಗೆ ಒಂದು ಆಡಳಿತವನ್ನ ಸರಿಯಾಗಿ ನಡೆಸ್ಕೊಳ್ಬೇಕು, ಒಂದು ಟ್ರಾನ್ಸ್ಪರೆಂಟ್ ಆಗಿ ಅಧಿಕಾರವನ್ನ ನಡೆಸುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಅದ್ರ ಕಡೆ ಈಗ ಫೋಕಸ್ ಮಾಡ್ತಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.